ಹಾಯ್ ನಮಸ್ತೆ ಎಲ್ಲರಿಗೂ. ನಾವಿವತ್ತು ಹೋಗ್ತಿರೋದು ಶಿರಡಿಗೆ. ನೀವು ಇವಾಗ ನೋಡ್ತಿರ್ಬೋದು, ನಾವು ಶಿರಡಿಗೆ ಮಾರ್ನಿಂಗ್ ಹೊರಟಿದ್ದಕ್ಕೆ ಈವ್ನಿಂಗ್ ಎಲ್ಲ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ಸ್ವಲ್ಪ ಹೋಟೆಲೆಲ್ಲ ಬುಕ್ ಮೊದಲೇ ಮಾಡಿದ್ರಿಂದ ಅಲ್ಲಿ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತು ನಾವು ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ರೆ 7:30 ಆಗಿತ್ತು. ಸೊ ದರ್ಶನಕ್ಕೆ ಹೋದರೆ ಲೇಟ್ ಆಗುತ್ತೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿ ಫಸ್ಟ್ ಡಿನ್ನರ್ ಮುಗಿಸ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡು ನಾವು ಹೋಟೆಲ್ಗೆ ಹೋದ್ವಿ. ಮತ್ತು ಇಲ್ಲೇನಪ್ಪ ವಿಶೇಷ ಅಂತಂದರೆ, ನಿಮಗೆ ತುಂಬ ಜನ ಸೌತ್ ಇಂಡಿಯನ್ಸ್ ಸಿಗ್ತಾರೆ ಮತ್ತು ಸೌತ್ ಇಂಡಿಯನ್ ಫುಡ್ ತುಂಬ ಚೆನ್ನಾಗಿ ಸಿಗುತ್ತೆ. ನಾವಿಲ್ಲೆಲ್ಲ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ದರ್ಶನಕ್ಕೆ ಅಂತ ಹೊರಟ್ವಿ. ಬಟ್ ತುಂಬ ಡಿಸಪಾಯಿಂಟ್ ಆಯಿತು. ಏನಂತಂದರೆ ವಿತಿನ್ 5 ಮಿನಿಟ್ಸಲ್ಲೇ ದರ್ಶನ ಕ್ಲೋಸ್ ಆಗ್ತಿದೆ ಅಂತ ಹೇಳಿಬಿಟ್ಟು ನಮ್ಮನ್ನು ಒಳಗಡೆ ಅವ್ರು ಕಳಿಸ್ಲಿಲ್ಲ. ಸೊ ಅಲ್ಲೇ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಮತ್ತು ಇವಾಗ ನಾನು ಅಲ್ಲಿ ಮಾತಾಡ್ತಿರೋದು ಕೇಳಿಸ್ದೇ ಇರೋ ಕಾರಣ ನಾನು ಅದು ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ. ಅಲ್ಲಿ ಇವಾಗ ಏನು ನಾನು ಪ್ಲೇಸ್ ತೋರಿಸ್ತಿದ್ದೀನಲ್ಲ, ಅಲ್ಲಿ ನಿಮಗೆ ನಿಮ್ಮ ಫೋನು, ಕ್ಯಾಮೆರಾ ಮತ್ತು ನಿಮ್ಮದೇನು ಸ್ಯಾಂಡಲ್ಸ್ ಎಲ್ಲ ಇರುತ್ತೆ ಅಲ್ಲಿ ಡೆಪಾಸಿಟ್ ಮಾಡ್ಬೋದು. ಪೇಯ್ಡ್ ಡೆಪಾಸಿಟ್ ಇರುತ್ತೆ ಅದು. ಮತ್ತು ಅದೆಲ್ಲ ಆದಮೇಲೆ ನಾವು ಸ್ವಲ್ಪ ಮುಂದೆ ಬಂದು, ಸರಿ ದರ್ಶನ ಅಂತೂ ಆಗಲಿಲ್ಲ, ಸರಿ ಸ್ವಲ್ಪ ಶಾಪಿಂಗ್ ಆದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲೇ ಶಾಪಿಂಗ್ ಮಾಡ್ಬೋದು. ನಿಮಗೆ ಅಲ್ಲೇ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತು ಶಾಪಿಂಗ್ ಎಲ್ಲ ಆದಮೇಲೆ ನಿಮಗೆ ಅಲ್ಲಿ ಸಾಯಿಬಾಬಾ ಐಡಲ್ಸ್ ಎಲ್ಲ ಸಿಗುತ್ತೆ. ನಿಮಗೆ ಅಲ್ಲಿ ಡೆಕೋರೇಷನ್ಗೆ ಸಾಯಿಬಾಬಾಗೆ ಏನೇನು ಡೆಕೋರೇಷನ್ ಮಾಡೋಕ್ಕೆ ಜ್ಯುವೆಲರ್ಸ್ ಹಾಕ್ತಾರೋ ಎಲ್ಲ ಸಿಗುತ್ತೆ ನಿಮಗೆ. ಮತ್ತು ಇನ್ನು ಸ್ವಲ್ಪ ಮುಂದೆ ಹೋಗ್ತಾ ಅಲ್ಲೇ ದಾರಿನಲ್ಲಿ ನಿಮಗೆ ದ್ವಾರಕಾಮಾಯಿ ಅಂತ ಸಿಗುತ್ತೆ. ದ್ವಾರಕಾಮಾಯಿ ಅಂತಂದರೆ ಬಾಬಾ ಅವರು ಲಾಸ್ಟ್ ಅಲ್ಲೇ ಸಮಾಧಿ ಮಾಡಿರೋದು. ಆ ಪ್ಲೇಸ್ನ ನಾವು ದ್ವಾರಕಾಮಾಯಿ ಅಂತ ಕರಿತೀವಿ. ನಾನು ಅಲ್ಲಿ ಸರಿ ದ್ವಾರಕಾಮಾಯಿ ಒಳಗಡೆ ಕ್ಯಾಮ್ರಾ ತೊಗೊಂಡು ಹೋಗೋಣ ಅಂದರೆ ಅಲ್ಲೂ ಅಲೌಡ್ ಇರಲಿಲ್ಲ. ನಾನು ಹೊರಗಡೆಯಿಂದ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇರೋದು. ಮತ್ತು ಹಿಂಗೆ ದ್ವಾರಕಾಮಾಯಿಗಿಂತ ಇನ್ನು ಸ್ವಲ್ಪ ಮುಂದುಗಡೆ ಹೋದರೆ ಚಾವಡಿ ಅಂತ ಒಂದು ಪ್ಲೇಸ್ ಸಿಗುತ್ತೆ. ಚಾವಡಿ ಅಂತಂದರೆ ಏನು, ಅವರು ಸಾಯಿಬಾಬಾ ಅವರು ಯಾವಾಗಲೂ ಅಲ್ಲೇ ಕೂತ್ಕೊಂಡು ಜನಗಳನ್ನ ಮೀಟ್ ಮಾಡ್ತಿದ್ದಂಥ ಪ್ಲೇಸ್ ಅದು. ಆ್ಯಕ್ಚುಲಿ ನಮ್ಮದು ಟೈಮ್ 9:30 9:45 ಹತ್ತತ್ರ 10 o'clock ಆಗಿದ್ದರಿಂದ ಕ್ಲೋಸ್ ಆಗಿಬಿಟ್ಟಿತ್ತು. ನನಗೆ ಒಳಗಡೆ ಏನಿದೆ ಅಂತ ತೋರ್ಸೋಕ್ಕಾಗಲಿಲ್ಲ. ಇದು ನೋಡಿ, ಇದನ್ನೇ ಚಾವಡಿ ಅಂತ ಕರೆಯೋದು. ಇಲ್ಲಿ ಬಾಬಾ ಅವ್ರು ಕೂತ್ಕೊಂಡು ಜನಗಳನ್ನೆಲ್ಲ ಮೀಟ್ ಮಾಡ್ತಿದ್ದಂಥ ಪ್ಲೇಸು. ಸೊ ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಬೆಳಗ್ಗೆ ದರ್ಶನಕ್ಕೆ ಮಾಡಿಕೊಂಡು ಮಳೆ ಬರ್ತಿದ್ದ ಕಾರಣ ವೀಡಿಯೋ ಮಾಡೋಕ್ಕಾಗಲಿಲ್ಲ. ದರ್ಶನ ಎಲ್ಲ ಮುಗಿದ ಮೇಲೆ ನಾವು ಹೋದ್ವಿ ಸಾಯಿ ಅನ್ನಪ್ರಸಾದ ಊಟ ಮಾಡೋಕ್ಕೆ. ಅನ್ನಪ್ರಸಾದ ತುಂಬ ಚೆನ್ನಾಗಿತ್ತು. ನಿಮಗೆ ಅಲ್ಲಿ 50 ರೂಪೀಸ್ ಕೊಟ್ಟರೆ ನೋಡಿ, ನೀವು ಕುತ್ಕೊಳ್ಳೋಕೆ ಈ ಥರ ಪ್ಲೇಸ್ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೂ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ರಶ್ ಇರುತ್ತೆ ಅಷ್ಟೇ. ಮತ್ತು ಅದೆಲ್ಲ ಮುಗಿಸ್ಕೊಂಡು ಓಲ್ಡ್ ಶಿರಡಿ ಅಂತ ಅಲ್ಲಿ ಸಾಯಿಬಾಬಾ ಅವ್ರದ್ದು ಹೆರಿಟೇಜ್ ವಿಲೇಜ್ ಅದನ್ನೆಲ್ಲ ನೋಡಿಕೊಂಡು ಮತ್ತು ನಾವು ಶನಿ ಶಿಗ್ನಾಪುರಕ್ಕೆ ಹೋಗ್ತಾಯಿದ್ದೀವಿ. ನಾನು ಅಲ್ಲಿ ಹೋಗಿದ ತಕ್ಷಣ ನಿಮಗೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್. ಫಸ್ಟ್ ಟೈಮ್ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ.